ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೊಡ್ಡ ಮಟ್ಟದ ಹೊಡೆತ ಪೆಟ್ರೋಲ್ ಡೀಸೆಲ್ ಮೇಲೆ ದೇಶಕ್ಕೆ ಯುದ್ಧ ಆಗಿ ಅದರ ಅವನತಿ ಆಗಬೇಕು ಅಂತಲ್ಲ, ಹಿಂಗೂ ಅವನತಿ ಕಾರಣ ಅಂತ ಭಯ. ಹೌದು, ಅದು ಅಡಿಗೆ ಮನೆಯಲ್ಲಿ ಸಿಲಿಂಡರ್ ನಿಮ್ಗೆ ಸಿಗದೆ ಹೋದ್ರೆ ಅಡಿಗೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಹೋಟೆಲ್ಗೆ ಹೋಗ್ಲಿಕ್ಕೆ ಆಗತ್ತಾ? ಹೋಟೆಲ್ನವ್ರು ಕ್ಲೋಸ್ ಮಾಡ್ತಾ ಇದಾರೆ, ಊಟ ಸಿಗಲ್ಲ. ಊಟ ಸಿಗದ್ರೆ ಏನಾಗತ್ತೆ? ಅಷ್ಟೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಇಡೀ ಜನತೆಗೆ. ನೀವು ಹೇಳಿದ್ರಲ್ಲ ಏನು ಆಗುತ್ತೆ, ಯಾಕೆ ಯುದ್ಧ ತೋರಿಸಿದಾರ, ಇದು ಪರಿಸ್ಥಿತಿ. ಕರೆಕ್ಟ್. ಈ ಪರಿಸ್ಥಿತಿ ಒಂದು ವೇಳೆ ಮುಂದೆಡೆ ಹೋಗ್ತಾ ಇದ್ರೆ ಇಡೀ ಭೂಲೋಕಕ್ಕೆ ತೊಂದರೆ ಆಗುತ್ತೆ. ಆದ್ರೆ ಇವಾಗ ಭಾರತ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿಲ್ಲ ಕಾಸನ್ನ, ಆದ್ರೆ ಬಾಕಿ ಎಲ್ಲ USA ಜಾಸ್ತಿ ಮಾಡಿದ್ರು, ಪ್ಲಸ್ ಆಲ್ ಇನ್ ಏಷಿಯನ್ ಕಂಟ್ರೀಸ್ ನಲ್ಲಿ ಜಾಸ್ತಿ ಮಾಡಿದ್ರು. ಅದು ಇಲ್ಲಿ ಮಾಡಿಲ್ಲ, ಯಾಕಂದ್ರೆ ಜನಗಳಿಗೆ ಹೊಡೆತ ಬೀಳುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಸ್ವಲ್ಪ ದಿವಸ ಕಾದು ನೋಡೋಣ. ಅದಕ್ಕೋಸ್ಕರ ಭಾರತ ದೇಶ ನಷ್ಟ ಮಾಡ್ಕೊಂಡು ಕೂತಿದ್ದೆ, ನೋಡೋಣ, ಕಾದು ನೋಡೋಣ. ಓಕೆ, ನೇರವಾಗಿ ತ್ರಿಲೋಕ್ ಸರ್ ಹತ್ರ ಹೋಗ್ತೀನಿ. ತ್ರಿಲೋಕ್ ಸರ್, ಈಗ ತಾನೇ ಜಕಬ್ ಸರ್ ಹೇಳ್ತಾ ಇದ್ರು, ನಾವು ಕೊಂಡುಕೊಳ್ತಾ ಇದ್ದ ರೇಟ್ಗಿಂತ ಅದು ಹೈಕ್ ಆದಾಗ ಆರ್ಥಿಕವಾಗಿ ಇನ್ಫ್ಯಾಕ್ಟ್ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಅಂತ. ಒಂದು ದೇಶದಲ್ಲಿ ಯುದ್ಧ ಆದ್ರೆ ಮಾತ್ರ ಆತಂಕ ಪಡಬೇಕಾಗಿಲ್ಲ ಸರ್, ಈ ರೀತಿ ಆರ್ಥಿಕ ಹೊಡೆತ ಬಿದ್ರೂ ಕೂಡ ದೇಶ ಚೇತರಿಸ್ಕೊಳ್ಳೋದು ಸ್ವಲ್ಪ ದಿನ ಕಷ್ಟ ಆಗ್ಬಿಡುತ್ತೆ ಅನ್ನೋಂಥ ಆತಂಕ ಶುರುವಾಗ್ಬಿಟ್ಟಿದೆ ಅಂತ. ಅಮೆರಿಕ ಹೇಳೋ ಪ್ರಕಾರ ತಿಂಗಳಾನುಗಟ್ಲೆ ಯುದ್ಧ ಮಾಡಕ್ ನಾವು ಸಿದ್ಧ ಇದ್ದೀವಿ ಅಂತ. ತಿಂಗಳಾನುಗಟ್ಲೆ ಯುದ್ಧ ಮುಂದುವರೆದ್ರೆ ಭಾರತದ ಕಥೆ ಏನು ಇದರಲ್ಲಿ ಅಂತ? ಡೆಫಿನೆಟ್ಲಿ ಮೇಡಮ್, ಸರ್ ಹೇಳಿದ ಬಗ್ಗೆ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ 71 ಇದ್ದಿದ್ದೀಗ ಆಲ್ಮೋಸ್ಟ್ 110 ಐ ಥಿಂಕ್ 118 ಏನೋ ಆಗಿದೆ. ವಾಟ್ ಇಸ್ ಬಿಕಾಸ್ ಈಸ್ ಅವರು ಆರ್ಥಿಕ. ಹಲೋ, ಹೇಳಿ ಸರ್. ಕೇಳಿಸ್ತಾ ಇದೆ ಸರ್. ಓಕೆ, ಯಾಕಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ನಮ್ಮ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ. ಸಾರ್ ಹೇಳಿದ ಹಾಗೆ ಡೆಫಿನೆಟ್ಲಿ ಅಗ್ರಿ ವಿತ್ ಹಿಮ್. ಯಾಕಂತ ಹೇಳಿದ್ರೆ ಈಗ ಏಕಾಏಕಿ ಗ್ಯಾಸ್ ಇನ್ಕ್ರೀಸ್ ಮಾಡಿದ ಮೇಲೆ ಈವನ್ ಡೀಸೆಲ್ ಅಂಡ್ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಮಾಡೋದು ಅಷ್ಟು ಉತ್ತಮವಲ್ಲ ಅಂತ ಒಂದು ಸರ್ಕಾರ ನಿರ್ಧಾರ ತಗೊಂಡಿದೆ. ಬಟ್ ಅದೇ ವೇಟ್ ಅಂಡ್ ವಾಚ್ ಪಾಲಿಸಿ ಇಟ್ಕೊಂಡಿದೆ ಅಂತ ಕಾಣುತ್ತೀಗ. ಯಾಕಂತ ಹೇಳಿದ್ರೆ ಎಲ್ಲವೂ ಒಂದೇ ಸರಿ ಮಾಡ್ಬಿಟ್ರೆ ಹೊಡೆತ ಅಲ್ವಾ, ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತಲ್ವಾ. ಈಗ ಹಾಗಾಗಿ ಐ ಥಿಂಕ್ ದೇ ಹ್ಯಾವ್ ಸಮಥಿಂಗ್ ಎಲ್ಸ್ ಇನ್ ದ ಮೈಂಡ್. ಲೆಟ್ ಅಸ್ ಸೀ, ಆಸ್ ಆಫ್ ನೌ ಕ್ರೂಡ್ ನಮ್ಮ ಹತ್ರ ಇದೆ, ದೇರ್ ಇಸ್ ನೋ ಡೌಟ್. ಕ್ರೂಡ್ ನಮ್ಮ ಹತ್ರ ಇದೆ, ಸ್ಟಾಕ್ ಇದೆ, ಅದಂತೂ ಇದ್ದೇ ಇದೆ. ದಟ್ಸ್ ವೈ ಇನ್ನು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಇನ್ಕ್ರೀಸ್ ಮಾಡಿಲ್ಲ. ಯಾವಾಗ ಆ ಪಾಯಿಂಟ್ ಬರುತ್ತೋ ಆವಾಗ ನೋಡುವ ಅಂತ ಒಂದು ರಿಸ್ಕ್ ತಗೊಂಡಿರಬಹುದು ಅಂತ ಕಾಣುತ್ತೆ. ಓಕೆ ತ್ರಿಲೋಕ್ ಸರ್, ವಾಪಸ್ ಬರ್ತೀನಿ ನಾನು. ಇದ್ರ ಜೊತೆಗೆ ಜಕಬ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್ ಒಂದು ಕೊಟ್ಬಿಡಿ. ಈಗ ನೀವು ಬೊಕ್ಕಸಕ್ಕೆ ಆರ್ಥಿಕ ಅಂದ್ರೆ ಸಮಸ್ಯೆ ಆಗುತ್ತೆ, ಅದು ಬೊಕ್ಕಸಕ್ಕೆ ಹಾನಿ ಅಂತ ಹೇಳ್ತಾ ಇದ್ರಿ ಸರ್ಕಾರಕ್ಕೆ. ಹಾಗೇನದು ನೇರವಾಗಿ ಜನಸಾಮಾನ್ಯರ ಮೇಲೆ ಬೀಳುತ್ತಾ ಬೇರೆ ಬೇರೆ ಆಯಾಮಗಳಲ್ಲಿ? ಈ ಬೆಲೆ ಹೈಕ್ ಅಂತೆ ಇದನ್ನ ಇಂಥವು ಕೇಳಬೇಕಾಗುತ್ತೆ ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ? ಖಂಡಿತವಾಗಿ ವಾಪಸ್ ನಮ್ಮ ಹತ್ರನೇ ಬರುತ್ತೆ. ಹೌದು, ಯಾಕಂದ್ರೆ ಎಲ್ಲ ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲ್ ಏನು ಸಿಗುತ್ತಲ್ಲ ಅದು ಪೆಟ್ರೋಲ್ ಡೀಸೆಲ್ ಆಯಿಲ್ ನಿಂದನೇ ಬರೋದು. ಪ್ಲಾಸ್ಟಿಕ್ಸ್ ಆಗಲಿ ಅಥವಾ ಕೆಮಿಕಲ್ಸ್ ಆಗಲಿ, ಫಿನಾಲ್ ಆಗಲಿ, ಬೆಂಜಿನ್ ಆಗಲಿ, ಇದೆಲ್ಲ ರಾ ಮೆಟೀರಿಯಲ್ ಇಂಡಸ್ಟ್ರಿಗೆ. ಒಂದು ವೇಳೆ ಆಯಿಲ್ ಬರೋದು ಸ್ಟಾಪ್ ಆದರೆ ಈ ರಾ ಮೆಟೀರಿಯಲ್ ಸಿಗೋದು ಕಮ್ಮಿ ಆಗುತ್ತೆ, ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ, ಕೆಲಸ ಹೋಗುತ್ತೆ. ಸೊ ಈ ರಿಪರ್ಕಷನ್ ಎಷ್ಟು ಇದೆ ಅಂದರೆ ಯುಕ್ರೇನ್ ವಾರ್ಗಿಂತ ಜಾಸ್ತಿ ಇದು. ಈಗ ಆಲ್ರೆಡಿ USA ಲಾಟ್ಸ್ $7 billion ಈ 10 ದಿವಸಕ್ಕೆ. ಎಷ್ಟು? $7 billion USA ಲಾಸ್ ಅಲಾಂಗ್ ವಿತ್ ಈಜಿಪ್ಟ್. ಆಮೇಲೆ ಈ 7 ರಾಷ್ಟ್ರಗಳಲ್ಲಿ ಕುವೈಟ್ ಆಗಲಿ, ಬ್ಯಾರಿನ್ ಆಗಲಿ, ಅಥವಾ ಮಸ್ಕತ್ ಆಗಲಿ, ಈ ಸರೌಂಡಿಂಗ್ ಏರಿಯಾದಲ್ಲಿ ಇರುವ ಎಲ್ಲ ಕಂಟ್ರೀಸ್ಗೆ, ಸ್ಪೆಷಲಿ UAE ಇಸ್ ಎ ಸ್ಟ್ರಾಂಗ್ ಅಲೈ ಆಫ್ USA. ಈ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ USA ಬೇಸ್ ಇದೆಯೋ ಎಲ್ಲ ನಷ್ಟ ಮಾಡಿದ್ದಾರೆ. ಈ ಲಾಸ್ಗಳು ಎಲ್ಲ ಕೂಡಿದರೆ ಇಟ್ಸ್ ಎ ಹ್ಯೂಜ್. ಯುಕ್ರೇನ್ ವಾರ್ ಇಸ್ ನಥಿಂಗ್. ಆದರೆ ಈ ವಾರ್ನಿಂದ ಮುಂದೆ ಒಂದು ವೇಳೆ ಸ್ಟಾಪ್ ಆಗದೆ ಹೋದರೆ ಬಹುಶಃ ಭಾಳ ನಷ್ಟ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ ಇಡೀ ಭೂಲೋಕದಲ್ಲಿ. ಅದು ಕೂಡ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಖೋಮಿನಿ ಸಾಹೇಬರು 33 ವರ್ಷದಿಂದ ಇವರು ಬಡಿದೇನು ಒಂದೇ ದಿವಸದಲ್ಲಿ 2-3 ದಿವಸದಲ್ಲಿ ವಾರ್ ಸ್ಟಾಪ್ ಮಾಡ್ತೀನಿ ಬಿಟ್ಟು ಏನು ಬಾಂಬ್ ಹಾಕ್ಸ್ಬಿಟ್ಟು ಶೆಲ್ ಬಾಂಬ್ ಹಾಕ್ಬಿಟ್ಟು ಅವನು ಒಳಗಡೆ ಶೆಲ್ ಒಳಗಡೆ ಇದ್ರೂ ಅವ್ನು ಕೊಂದು ಹಾಕ್ತಾರಲ್ಲ, ಆಯಿತು. ಇವಾಗ ಅವನ ಮಗ ಬಂದಿದ್ದಾನೆ, ಅವನ ಮಗ ಮುಸ್ತಾಫಾ ಖೊಮಿನಿ, ಅವನು ಮೋರ್ ಡೇಂಜರಸ್ ದಾನ್ ದ ಒರಿಜಿನಲ್ ಖೊಮಿನಿ, ಅವನ ಫಾದರ್ ಮೋರ್ ಡೇಂಜರಸ್. ಅವನು ಇಸ್ಲಾಮಿಸ್ಟ್ ಹೆಂಗಿದೆ ಅಂದರೆ, ಇವರು ಏನು ಅಲ್ಲಿ
ಇಸ್ಲಾಮನ್ನು ಚೇಂಜ್ ಮಾಡಿಬಿಟ್ಟು ಡೆಮೋಕ್ರೆಟಿಕ್ ಕಂಟ್ರಿ ತಗೊಂಬರ್ತೀವಿ ಅಂದ್ಬಿಟ್ಟು USA ವಾರ್ ಮಾಡಿದಾರಲ್ಲ, ಟ್ರಂಪ್ ಹ್ಯಾಸ್ ಎಲ್ಲೋ ಎಡೋ ಬಿಟ್ಟಿದ್ದಾನೆ. ಐ ಥಿಂಕ್ ಹಿ ಹ್ಯಾಸ್ ಬಿಕಮ್ ಮ್ಯಾಡ್. ಹಿ ಹ್ಯಾಸ್ ನಾಟ್ ಪ್ರಾಪರ್ಲಿ ಅನಲೈಸ್ಡ್ ಇಟ್. ಹಿ ಹ್ಯಾಸ್ ಡನ್ ಎ ಮಿಸ್ಟೇಕ್ ಆಫ್ ಅಟ್ಯಾಕಿಂಗ್ ಇರಾನ್. ಹಿ ಹ್ಯಾಸ್ ಡನ್ ಎ ಮಿಸ್ಟೇಕ್ ಆಫ್ ಅಟ್ಯಾಕಿಂಗ್ ವೆನೆಜುಲಾ. ವೆನೆಜುಲಾ ಕೊಮರುವನ್ನು ಅರೆಸ್ಟ್ ಮಾಡಿ ತಗೊಂಬಂದ, ನಾನು ಇವನು ಕೂಡ ಕೊಂದ್ಬಿಟ್ಟು ನಾನು ಅಲ್ಲಿ ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿ ಹೋದವನು ಇವತ್ತು ಯಾಕೋ ಎಡೋ ಬಂದಿದ್ದಾನೆ. ಇವಾಗ ನಷ್ಟ ಅವನಿಗೆ ಆಗ್ತದೆ ವಿನ ಇಡೀ ಭೂಲೋಕಕ್ಕೆ ಕೂಡ ತೊಂದರೆ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಬೇರೆ ರಾಷ್ಟ್ರಗಳಿಗೆ, ಇನ್ಫ್ಯಾಕ್ಟ್ ಭಾರತದ ಮೇಲೆ ಮುಂದಿನ ದಿನಗಳಲ್ಲಿ ಯುದ್ಧ ಮುಂದುವರೆದ್ರೆ ಯಾವ ರೀತಿಯ ಪರಿಸ್ಥಿತಿಯನ್ನು ನಾವು ನೀವು ಜನಸಾಮಾನ್ಯರು ಕೂಡ ಫೇಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ.